ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಕನಿಷ್ಕಾ ವ್ಲಾಗ್ಸ್. ಇವತ್ತಂತೂ ನಾನು ನನ್ನ ಅಮ್ಮನ ಮನೇಲಿದ್ದೇನೆ. ನನ್ನ ಅಮ್ಮನ ಮನೆಯಿಂದಲೇ ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೊ ಇವತ್ತು ದೀಪಾವಳಿ ಹಬ್ಬ ಅಲ್ವಾ, ಹಾಗಂತ ವಿಡಿಯೋ ಮಾಡ್ತಾಯಿದ್ದೇನೆ. ನೋಡಿ ನನ್ನ ಮಗಳು ನೋಡಿ ಏನು ಮಾಡ್ತಿದ್ದಾಳೆ ಅಂತ ನೋಡಿ. ಅವಳಿಗಂತೂ ತುಂಬ ಖುಷಿಯಾಗಿದೆ. ಇಲ್ಲಿ ಬಂದಮೇಲೆ ಫುಲ್ ಆಟ ಆಡೋದೇ ಆಯಿತು. ಏನದು? ನೀರು. ನೋಡಿ ಫ್ರೆಂಡ್ಸ್, ಇದೆ ನಮ್ಮೊಂದು ಸಣ್ಣ ಪುಟ್ಟ ಮನೆ ಇದು. ಇಲ್ಲೆಲ್ಲ ಸ್ವಲ್ಪ ಹೂಗಿಡ ಎಲ್ಲ ನೆಟ್ಟಿದ್ದಾರೆ ನಮ್ಮ ಅಮ್ಮ. ನಮ್ಮ ಮನೆ ಕಟ್ಟಿ 1 ವರ್ಷ ಆಯ್ತು ಅಷ್ಟೇ. ಇದು ನಮಗೆ ಮೊದಲನೇ ದೀಪಾವಳಿ. ಅದಕ್ಕೋಸ್ಕರ ಏನು ಗ್ರ್ಯಾಂಡ್ ಏನಿಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡುವಂತ ಅಷ್ಟೇ. ಏನೇನು ತುಂಬ ಸೆಲೆಬ್ರೇಟ್ ಏನು ಮಾಡಲ್ಲ. ಯಾಕಂದರೆ ನಾವು ಇವತ್ತು ಯಾರಿಲ್ಲ, ಅಂದರೆ ನಮ್ಮ ಅಮ್ಮ, ನಾನು, ನನ್ನ ಮಗಳು ಅಷ್ಟೇ. ಯಾವಾಗಲೂ ಅಮ್ಮ ಪಾಪ ಒಬ್ಬರೇ ಇರ್ತಾರೆ. ಅದಕ್ಕೋಸ್ಕರ ಈ ಸಲ ನಾನು ಬಂದಿದ್ದೀನಿ ಅಷ್ಟೇ. ಸೊ ಏನು ಆ ಥರ ಹಬ್ಬದ ವಾತಾವರಣ ಇಲ್ಲಿಲ್ಲ. ನೋಡಿ ಇಲ್ಲೆಲ್ಲ ತುಳಸಿ ಗಿಡ ಇಟ್ಟಿದ್ದಾರೆ. ಹಬ್ಬ ಅಂದಮೇಲೆ ಮನೆ ಕೆಲಸ ಅಂತೂ ತುಂಬ ಇರುತ್ತಲ್ಲ, ಅದಕ್ಕೋಸ್ಕರ ನಾನಂತೂ ಮನೆಯೆಲ್ಲ ತುಂಬ ಕ್ಲೀನ್ ಮಾಡ್ಕೊಳ್ತಿದ್ದೇನೆ. ನಮ್ಮ ಅಮ್ಮ ಬೇರೆ ಸ್ವಲ್ಪ ಔಟ್ಸೈಡ್ ಹೋಗಿದ್ರು, ಯಾಕಂದರೆ ಸ್ವಲ್ಪ ಏನೋ ಒಂದು ಅವರಿಗೆ ಸ್ವಲ್ಪ ಏನೋ ಇಂಪಾರ್ಟೆಂಟ್ ಕೆಲಸ ಇತ್ತು. ಅದಕ್ಕೋಸ್ಕರ ಅವರು ಹೊರಗಡೆ ಹೋಗಿದ್ದಾರೆ. ನಾನಂತೂ ಇಲ್ಲಿ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಳ್ತಿದ್ದೇನೆ. ಅಂದರೆ ನಾವೇನು ಹಬ್ಬನ ಅಷ್ಟು ಗ್ರ್ಯಾಂಡಾಗಿ ಆಚರಿಸಲ್ಲ, ಯಾಕಂದರೆ ನಾವು ಸ್ವಲ್ಪ ಜನ ಇರೋದಲ್ಲ. ಅದಕ್ಕೋಸ್ಕರ ಸಿಂಪಲಾಗಿ ಮಾಡುವ ಅಂತ ಒಂದು ಕ್ಲೀನಿಂಗ್ ಎಲ್ಲ ಮುಗೀತು. ಇವಾಗ ಏನಂದರೆ ನೋಡಿ, ಈ ಥರ ಮತ್ತು ದೀಪ ಹೊತ್ತಿಸ್ತೀವಲ್ಲ, ಈ ಥರ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಿದ್ದೇನೆ. ಮತ್ತು ನಾನು ಅವಾಗಲೇ ಹೇಳಿದಲ್ವಾ, ಇದು ನಮಗೆ ಮನೆ ಕಟ್ಟಿ ಫಸ್ಟ್ ದೀಪಾವಳಿ ಅಂತ. ಅಲ್ಲ, ಇದು ನಮಗೆ ಮನೆ ಕಟ್ಟಿದ್ದು ಸೆಕೆಂಡ್ ದೀಪಾವಳಿ. ನನಗೆ ಮರ್ತೋಗಿತ್ತು. ಬಟ್ ನನಗೆ ಮದುವೆ ಆದಮೇಲೆ, ನಮ್ಮದು ಮದುವೆಗೆ ಒಂದು 5 ವರ್ಷ ಆಯಿತು. ನನಗೆ ಇದು ಅಮ್ಮನ ಮನೇಲಿ ಫಸ್ಟ್ ದೀಪಾವಳಿ. ಸೊ ಏನೇನು ಗ್ರ್ಯಾಂಡ್ ಏನಿಲ್ಲ, ಜಸ್ಟ್ ಸ್ವಲ್ಪ ದೀಪ ಎಲ್ಲ ಹಚ್ಚಿ ಇರುವಂಥ ಅಷ್ಟೇ, ಮತ್ತೇನು ಗ್ರ್ಯಾಂಡ್ ಏನಿಲ್ಲ. ನೋಡಿ ಈ ಥರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿರ್ತೆ, ಮತ್ತು ಸಂಜೆಗೆ ಆಗೋ ಸ್ವಲ್ಪ ಈಸಿ ಆಗ್ತದಲ್ಲ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಿದ್ದೇನೆ. ಲಾಸ್ಟ್ ಇಯರ್ ದೀಪಾವಳಿಗೆ ಪಾಪ ಅಮ್ಮ ಒಬ್ಬರೇ ಇದ್ದರು. ಈ ಸಲ ನಾನು ನನ್ನ ಮಗಳಿದ್ದೇವೆ, ಒಟ್ಟು 3 ಜನ ಇದ್ದೇವೆ ಅಷ್ಟೇ. ಮತ್ತು ನನ್ನ ತಂಗಿ ಕೂಡ ಬರ್ಲಿಕ್ಕೆ ಆಗಲಿಲ್ಲ. ನನ್ನ ಹಸ್ಬೆಂಡ್ ಕೂಡ ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಅವರಿಗೆ ಕೂಡ ಬರ್ಲಿಕ್ಕೆ ಆಗಲಿಲ್ಲ. ನಾನು ಇಷ್ಟು ವರ್ಷ ದೀಪಾವಳಿಗೆ ಯಾವಾಗಲೂ ಹಸ್ಬೆಂಡ್ ಒಟ್ಟಿಗೆ ಇದ್ದೆ, ಬಟ್ ಈ ಸಲ ಮಾತ್ರ ಅಮ್ಮನ ಮನೇಲಿದ್ದೇನೆ ಅಷ್ಟೇ. ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿದೆ. ಇವಾಗ ನಾವು ದೀಪಕ್ಕೆಲ್ಲ ತಯಾರಿ ಮಾಡ್ಕೊಳ್ತಿದ್ದೇವೆ. ಅಂದರೆ ದೀಪ ಎಲ್ಲ ಹೊತ್ತಿಸ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಈ ರೀತಿ ರೆಡಿ ಮಾಡಿದ್ದೇನೆ ನಾನು, ಸ್ವಲ್ಪ ಸಿಂಪಲ್. ಫೈನಲಾಗಿ ದೀಪ ಎಲ್ಲ ಹಚ್ಚಿ ಆಯಿತು. ನೋಡಿ ತುಂಬ ಸಿಂಪಲಾಗಿ ಈ ಥರ ಹಚ್ಚಿದ್ದೇವೆ ನಾವು. ಅಂದರೆ ನಾವೇನಂದರೆ ನಮ್ಮೂರ ಕಡೆ ಎಲ್ಲ ಬಲಿಯಂದ್ರ ಮರ ಎಲ್ಲ ಹಾಕ್ತಾರೆ. ಸೊ ಬಲಿಯಂದ್ರ ಮರ ಎಲ್ಲ ಹಾಕಿ ಅದರಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ನಾವು ಅದನ್ನೆಲ್ಲ ಹಾಕಲಿಲ್ಲ, ಯಾಕಂದರೆ ನಮ್ಮದು ರೀಸೆಂಟಾಗಿ ಮನೆ ಕಟ್ಟಿದ್ದು. ಅದಕ್ಕೋಸ್ಕರ ನಾವು ಇನ್ನೂ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಸೊ ಅದನ್ನೆಲ್ಲ ನಾವು ಇಲ್ಲೇ ಹತ್ತಿರ ನಮ್ಮ ಮಾವನವ್ರ ಮನೆಗೆಲ್ಲ ಹೋಗಿ ಅಲ್ಲೇ ಆಚರಿಸ್ತೇವೆ. ಸೊ ಇಲ್ಲೇನು ನಾವು ಮಾಡಲಿಲ್ಲ. ಫೈನಲ್ ಆಗಿ ಈಗ ನಾವು ಮಾವನವ್ರ ಮನೆಗೆ ಹೋಗ್ತಾ ಇದ್ದೇವೆ. ಹಾಯ್ ಹಾಯ್. ಫೋನ್ ಅದು ಕೂಪ ಯಾರಲ್ಲ ಮುಸ್ಲಿಂ
ಫೈನಲ್ ಆಗಿ ನಾವಿಲ್ಲಿ ಮಾವನವ್ರ ಮನೆಗೆ ಬಂದಿದ್ದೇವೆ. ಇಲ್ಲಿಗ ಬಲಿಯಂದ್ರ ಪೂಜೆಗೆ ತಯಾರಿ ಮಾಡ್ತಾ ಇದ್ದಾರೆ. ಬಡಕಾಯಿಟ್ಟು ಬರ್ತೀನ ಬಲಿ ನಾನು ಜಾಡಿಗೆ ಬಲಿ ಅದೇ ಬಲಿ ಬೇಗ 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 आणि बाळपणा कुठे होते ಇವಾಗ ಇಲ್ಲಿ ಗೋಪೂಜೆ ಮಾಡಲಿಕ್ಕೆ ತಯಾರಿ ಮಾಡ್ತಿದ್ದಾರೆ. ಯಾರ ಮನೆಯಲ್ಲಿ ದನ ಇರುತ್ತೆ ಅಲ್ಲೆಲ್ಲ ಈಗ ಗೋಪೂಜೆ ಮಾಡ್ತಾರೆ. ಇಲ್ಲಿ ಮೂಲೆ ತುಲೆ ಹಾಲಂದ್ರೆ ಕೊಡ್ತಾ ಪೊಡಿ ಕಲ್ಲಾಡಿತ ನೀರ್ ಮಗ ಮುಲ್ಲಾಡಿತ ಪಂತಿ ಮಗ ಬಾರ್ ಬಾರ್ ಕಲ್ಲಾಡಿತ ನೀರ್ ಮಗ ಮುಲ್ಲಾಡಿತ ಪಂತಿ ಮಗ ಬಾರ್ ಬಾರ್ ಕಲ್ಲಾಡಿತ ನೀರ್ ಮಗ ಮುಲ್ಲಾಡಿತ ಪಂತಿ ಮಗ ಬಾರ್ ಬಾರ್ ನಾ ದಾದಾ ಬಂಡನ ನೀರೆಂಚಿನ ಕಲ್ಲಾಡಿತ ನೀರ್ ಮಗ ಮುಲ್ಲಾಡಿತ ಪಂತಿ ಮಗ ಬಾರ್ ಬಾರ್ ಏಯ್ ಚೂಂತಾರೆ ಗೇಟ್ ಬಿಜಿ ಹಾಕಿ ಇಲ್ಲಿ ದೀಪಾವಳಿ ಹಬ್ಬ ಎಲ್ಲ ಮುಗೀತು. ಇವಾಗ ನಾವು ಫೈನಲ್ ಆಗಿ ಪ್ರಸಾದ ಎಲ್ಲ ತಿಂದು ಇನ್ನೊಂದು ಮಾವನ ಮನೆಗೆ ಹೋಗ್ತಾ ಇದ್ದೇವೆ.
ನಮ್ಮೂರಲ್ಲಿ ಹೇಗಂದರೆ ನಾವು ಎಲ್ಲರೂ ಕೂಡ ಎಲ್ಲ ಮನೆಗೆ ಹೋಗಿ ದೀಪಾವಳಿ ಹಬ್ಬ ಆಚರಣೆ ಮಾಡ್ತೇವೆ. ಇಲ್ಲಿ ಅಂದರೆ ಕ್ಯಾಂಡ್ಲೆಲ್ಲ ರೆಡಿ ಮಾಡಿದ್ರು, ಇವಾಗ ನಾವು ಇಲ್ಲಿ ಕ್ಯಾಂಡ್ಲೆಲ್ಲ ಹಚ್ಚಿದ್ದೇವೆ ಹೋಗಿ. ಫೈನಲ್ ಲುಕ್ಕು ಈ ರೀತಿ ಇದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ. ಅವರಮ್ಮ ಬಲೇಂದ್ರ ಇವರಮ್ಮ ಬಲೇಂದ್ರ ಅಲೆ ಬಲ ಅಲೆ 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 ಅಲೆ. ಫೈನಲ್ ಆಗಿ ಇಲ್ಲಿ ಕೂಡ ಪಟಾಕಿ ಎಲ್ಲ ಆಯಿತು. ಇವಾಗ ನಾವು ಊಟ ಮಾಡ್ತಿದ್ದೇವೆ. ಆಯ್ತಾ ಮಸೆಪ್ಪು ನಿಂಬಿ ಇಲ್ಲಿ ನೋಡಿ, ಮಕ್ಳಿಗಂತೂ ಒಬ್ರು ಸಿಕ್ಕಿದ್ರೆ ಇನ್ನೊಬ್ರು ಬೇಕಂತಿಲ್ಲ. ಓ ಫೈನಲ್ ಆಗಿ ಹಬ್ಬ ಎಲ್ಲ ಮುಗೀತು. ಮಕ್ಕಳೆಲ್ಲ ನಿದ್ದೆ ಮಾಡಿದ್ದಾರೆ, ತುಂಬ ಲೇಟ್ ಆಗಿತ್ತು. ಅಂದರೆ ಟೈಮ್ ಬಂದುಬಿಟ್ಟು 12:30 ಆಗಿತ್ತು. ಅಂದರೆ ಎಲ್ಲ ಮನೆಗೆಲ್ಲ ಹೋಗಿ ಎಲ್ಲ ಮುಗಿಯುವಾಗ ಇಷ್ಟು ಲೇಟ್ ಆಯಿತು. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.